कांग्रेस के मुस्लिम लीगी एजेंडे से हमें मिलकर के इस पवित्र भूमि को बचाना है। केरला को विकसित बनाने में हमारी युवा शक्ति की बहुत बड़ी भूमिका है। ಸ್ನೇಹಿತರೆ, ಈ ಸಂಜೆ ನ್ಯೂಸ್ ನಾವಿದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2026 ಚುನಾವಣೆಯ ವರ್ಷ ಅಂತೇಳಿ ಕರೆಯಲಾಗ್ತಾ ಇರುವಂತದ್ದು. ಒಂದ್ ಕಡೆ ನೋಡಿ, ಬಿಜೆಪಿಯ ಗೆಲುವಿನ ಲಾಗಾಲೋಟಕ್ಕೆ ಸದ್ಯಕ್ಕಂತೂ ಬ್ರೇಕ್ ಬೀಳುವಂತ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ ಆಗಿರ್ಬೋದು, NDA ಮೈತ್ರಿಕೂಟಕ್ಕೆ ಒಂದ್ ರೀತಿ ಅಭೂತಪೂರ್ವವಾದಂತ ಗೆಲುವು ಸಿಕ್ಕಿದಂತ ವರ್ಷ ಅಂತ ಹೇಳ್ಬೋದು. ಹಾಗಾಗಿ ಈ ವರ್ಷ ಚುನಾವಣೆಯ ವರ್ಷ ಅಂತ ಹೇಳ್ಬೋದು. ಯಾಕಂದ್ರೆ ಮುಂಬರುವ ಪಂಚ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಮೋದಿಯ ಆ ಒಂದು ನಾಗಾಲೋಟಕ್ಕೆ ಅಥವಾ ದಕ್ಷಿಣ ಭಾರತದಲ್ಲಿ ಮೋದಿ ಅವರ ನರೇಂದ್ರ ಮೋದಿ ಅವರ ಆ ಒಂದು ಆರ್ಭಟಕ್ಕೆ ಸದ್ಯಕ್ಕಂತೂ ಬ್ರೇಕ್ ಬೀಳುವಂತ ಲಕ್ಷಣ ಕಾಣ್ತಾ ಇಲ್ಲ. ಇದೀಗ ತಮಿಳುನಾಡು ಮತ್ತು ಕೇರಳಕ್ಕೂ ಕೂಡ ಈ ಬಿಜೆಪಿಯ ಗೆಲುವಿನ ನಾಗಾಲೋಟ ಇದೀಗ ಲಗ್ಗೆ ಇಟ್ಟಿರುವಂತದ್ದು. ಸೊ ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ಸೀನಿಯರ್ ಆದಂತಹ ರಾಮಚಂದ್ರ ಸರ್ ಇದ್ದಾರೆ. ಸರ್, ಎಲ್ಲೋ ಒಂದ್ ಕಡೆ ಮೋದಿ ಅವರ ಅಬ್ಬರ ದಕ್ಷಿಣ ಭಾರತದಲ್ಲಿ ಸದ್ಯಕ್ಕಂತೂ ನಿಲ್ಲುವ ಮಟ್ಟಕ್ಕೆ ಕಾಣ್ತಾ ಇಲ್ಲ. ಅದೊಂದು ರೀತಿ ಸುನಾಮಿ ರೀತಿ ಆ ಗೆಲುವಿನ ನಾಗಾಲೋಟ ಮುಂದುವರಿತಾ ಇರುವಂತದ್ದು. ಇದು ಪಂಚ ರಾಜ್ಯಗಳ ಚುನಾವಣೆಗೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲ ಒಂದ್ ಕಡೆ ಕೇರಳ ಮತ್ತೆ ತಮಿಳುನಾಡಿನಲ್ಲೂ ಕೂಡ ಈ NDA ಮೈತ್ರಿಕೂಟ ವರ್ಕೌಟ್ ಆಗುತ್ತಾ ಅಂತ ಹೇಳಿ. ಬಿಜೆಪಿಗೆ ಮಹತ್ವವಾಗಿ ಬೇಕಾಗಿರೋದೇ ದಕ್ಷಿಣ ಭಾರತ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಗೆದ್ದ ನಂತರ ದಕ್ಷಿಣ ಭಾರತದ ಹೆಬ್ಬಾಗಿಲನ್ನು ನಾವು ಪ್ರವೇಶಿಸಿದ್ವಿ ಅಂತ ಹೇಳಿದ್ರು. ಆದರೆ ಕೇರಳ ತಮಿಳುನಾಡಿನಲ್ಲಿ ಅಷ್ಟೊಂದು ಸಾಧನೆಗಳು ಇಲ್ಲ. ಮೋದಿಯವರ ಬ್ರ್ಯಾಂಡ್ ವರ್ಚಸ್ಸು ಇಡೀ ದೇಶದಲ್ಲಿದೆ. ಆದರೆ ಅದು ಮತವಾಗಿ ಪರಿವರ್ತನೆ ಆಗ್ತಾ ಇದೆ, ಆದರೆ ಸ್ಥಾನಗಳು ಬರ್ತಾ ಇಲ್ಲ. ಅದು ಮಹತ್ವದ ಏನಂತ ಈಗ ಬರ್ತಿರ್ತಕ್ಕಂಥ ಪಂಚರಾಜ್ಯ ಚುನಾವಣೆ ಬಿಜೆಪಿಗೆ ಒಂದು ಅಗ್ನಿ ಪರೀಕ್ಷೆ ಆಗುತ್ತೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಂದಿನ ಒಂದು ಪಶ್ಚಿಮ ಬಂಗಾಳ ಚುನಾವಣೆ ಇರಲಿ, ಆ ಕಡೆ ಭಾಗಕ್ಕೆ ಬರುತ್ತಿದೆ. ನಿಮಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ತಮಿಳುನಾಡು ಮತ್ತು ಕೇರಳ ಬಿಜೆಪಿಗೆ ಒಂದು ಭದ್ರ ಬುನಾದಿ ನೆಲೆಯನ್ನು ಕಂಡುಕೊಳ್ಬೇಕಾಗಿದೆ, ನೆಲೆ ಕಂಡುಕೊಂಡಿದೆ. ಆದರೆ ಒಂದು ಸಂಘಟಾತ್ಮಕವಾಗಿ ಒಂದು ಹೋರಾಟ ಮತ್ತು ಒಂದು ಕಾರ್ಯತಂತ್ರ ಮತ್ತು ಒಂದು ನಾಯಕತ್ವ ಅಲ್ಲಿ ಬೇಕಾಗಿತ್ತು. ಈ ಏನು ಚುನಾವಣೆ ವರ್ಷ ಅಂತ ನೀವು ಹೇಳಿದ್ರಿ 26ರಲ್ಲಿ, ಈಗಾಗಲೇ ಮಹಾರಾಷ್ಟ್ರ ಚುನಾವಣೆ, ನೀವು ನಗರ ಪಾಲಿಕಾ ಚುನಾವಣೆಗಳು ನೋಡ್ಕೊಂಡ್ ಬಂದ್ರಿ, ಅದರಲ್ಲಿ ಗೆಲುವು ಸಾಧಿಸಿದೆ. ಅದೇ ಹುಮ್ಮಸ್ಸು ಬಿಹಾರದ ಚುನಾವಣೆಯಲ್ಲಿ ಗೆಲುವು, ಮಹಾರಾಷ್ಟ್ರ ಚುನಾವಣೆ ಗೆಲುವು, ಇವೆಲ್ಲದು ಒಂದು ಏನಂತಂದ್ರೆ ಬಿಜೆಪಿಗೆ ಹೊಸ ಸಾರಥ್ಯ ಬಂದಿದೆ. ಇವೆಲ್ಲದು ಒಂದು ಸೇರ್ಕೊಂಡು ನಿಮಗೆ ಒಂದು ಹೊಸ ವರ್ಚಸ್ಸು, ಒಂದು ದಾರಿ ತೋರಿಸುತ್ತಲ್ಲ ಎಲ್ಲೋ. ಇವತ್ತು ಮೋದಿಯವರು ಅದೇ ಮಾಡಿದ್ದಾರೆ. ನೀವು ಕೇರಳದಲ್ಲಿ ಪ್ರಥಮ ಬಾರಿಗೆ ಮೋದಿಯವರು ಬಂದಾಗ ಈ ರೀತಿ ಯಾವುದೇ ರೀತಿಯ ಅಭೂತ ಸ್ವಾಗತ ಸಿಕ್ಕಿರಲಿಲ್ಲ. ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ದೇವರ ನಾಡು ಕೇರಳ ಅಂತಾರೆ. ಅಲ್ಲಿ ಬಿಜೆಪಿಗೆ ಅಷ್ಟೊಂದು ನೆಲೆ ಇರಲಿಲ್ಲ. ಆದರೆ ಕಳೆದ ವಿಧಾನಸಭಾ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ. ಅಲ್ಲಿ ಲೋಕಸಭಾ ಚುನಾವಣೆಯನ್ನು ಗೆದ್ದಿದ್ದಾರೆ. ಗೋಪಿಯವರನ್ನ ಅಲ್ಲಿ ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ತಿರುವನಂತಪುರದಲ್ಲಿ ಈಗ ಸದ್ಯ ನಡೆದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು. ಅಂದ್ರೆ 40 ವರ್ಷಗಳ ಸತತ ಹೋರಾಟ. ಅಲ್ಲಿ ಎಡರಂಗವನ್ನ ಮಣಿಸಿ ನೀವು ನಿಲ್ಲಬೇಕು ಅಂತಂದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಅಲ್ಲಿ ಒಂದು ರೀತಿಯಾದಂತಹ ಒಂದು ಸಂಘಟನೆ ಹೆಂಗಿತ್ತು ಅಂತ ಬಿಜೆಪಿ ಮನೆ ತಲುಪಿ ಅವ್ರಿಗಾಗ್ತಿದ್ದಂತಹ ಒಂದು ಸಮಸ್ಯೆಗಳು, ಏನು ಮೂಲಭೂತ ಸಮಸ್ಯೆಗಳಿತ್ತು, ಭ್ರಷ್ಟಾಚಾರ ಇತ್ತು, ಅದೆಲ್ಲ ದೂರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬದಲಾವಣೆ ಬಂತು. ಅದೇ ಇವತ್ತು ಚುನಾವಣೆಯಲ್ಲಿ ಮೋದಿಯವರು ಅದನ್ನೇ ಕಣ್ಣಿಟ್ಟಿದ್ದಾರೆ. ಏನು 40 ವರ್ಷಗಳ ಹಿಂದೆ ಇದೇ ರೀತಿ ನಾವು ಗುಜರಾತ್ನ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ನಾವು ಬಿಜೆಪಿ ಗೆದ್ದಿದ್ವಿ, ಆಗ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದೇ ಪುನರಾವರ್ತನೆ ಆಗತ್ತೆ ಈ ಸಲ. ಕೇರಳದ ಇದ್ದಂತ ಪರಿಸ್ಥಿತಿನೇ ಅಲ್ಲಿ ಖಂಡಿತವಾಗ್ಲು ಏನಂತಂದ್ರೆ, ನೀವು ಆಗಿನ ಕಾಲದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿತ್ತು. ಅಲ್ಲಿ ಕಾಂಗ್ರೆಸ್ ಬಿಟ್ರೆ ಯಾರು ಕೂಡ ಗೆಲ್ಲುವಂತ ಆಗ್ತಾ ಇರಲಿಲ್ಲ. ಏನ್ ಜನಸಂಘ ಬಂತು, ಅದಾದ್ಮೇಲೆ ಬದಲಾವಣೆಗಳು ಬರ್ತಾ ಇರೋದು. ಇದು ಕೇರಳದ ಅವರು ಪಾಯಿಂಟ್ ಔಟ್ ಮಾಡ್ತಾರೆ, 40 years ಅಂದ್ರೆ 40 ವರ್ಷಗಳ 4 ದಶಕಗಳ ನಂತರ ನಾವೇನಲ್ಲಿ ಬಿಜೆಪಿ ನೆಲೆ ಕಂಡಿದ್ವಿ, ಪುನರಾವರ್ತನೆ ಆಗುತ್ತೆ ಕೇರಳದಲ್ಲಿ ಅಂತ ಹೇಳಿದ್ದಾರೆ. ಆ ಕೇರಳದಲ್ಲಿ ಕೂಡ ನೆಕ್ಸ್ಟ್ ಚುನಾವಣೆ ಬರುತ್ತೆ, ಇನ್ನು ಮೇಲೆ ಚುನಾವಣೆ ಬರುತ್ತೆ. ಹಾಗೆ ನಮಗೆ ಪಕ್ಕದಲ್ಲಿ ಕರ್ನಾಟಕದ ಪಕ್ಕ ತಮಿಳುನಾಡು ಅವಿನಾಭಾವ ಸಂಬಂಧ. ಅಲ್ಲಿ ಯಾವಾಗಲೂ ಕಾವೇರಿ ನೀರಾವರಿ ಹೋರಾಟ ನಡೆಯುತ್ತೆ, ಭಾಷಾವಾರು ಹೋರಾಟ ನಡೆಯುತ್ತೆ. ಈ ಎಲ್ಲಾ ನಿಟ್ಟಿನಲ್ಲಿ ನೋಡ್ಕೊಂಡ್ ಬಂತಂದ್ರೆ ತಮಿಳುನಾಡು ಕೂಡ ಪ್ರಮುಖವಾಗಿದೆ. ಅಲ್ಲೂ ಕೂಡ ಮೋದಿಯವರು ಹೋಗಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಹಿಂದೂ ವಿರೋಧಿ ಕೃತ್ಯಗಳು ಅಂತಂದ್ರೆ ಹಿಂದೂಗಳನ್ನ ಭಾವನಾತ್ಮಕವಾಗಿ ಅವರನ್ನ ತುಳಿಯಲಾಗ್ತಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡ್ರೆ ಬಿಜೆಪಿ. ಏನ್ ತಿರುವಣ್ಣಾಮಲೆಯಲ್ಲಿ ಏನು
ದೀಪ ಹಚ್ಚಕ್ಕೂ ಕೂಡ ಅಲ್ಲಿನ ಸರ್ಕಾರ ಬಿಡ್ಲಿಲ್ಲ. ಕೋರ್ಟ್ ಅಲ್ಲಿ ಅದ ಆದೇಶ ತಗೊಂಬಂದು ದೀಪ ಹಚ್ಚಿದ್ರು. ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಬಿಜೆಪಿ ಅಲ್ಲಿ ಸುಮಾರು 5 ಪಕ್ಷಗಳು AIADMK ಪ್ರಮುಖವಾಗಿ ಬಂದರೂ ಕೂಡ ಪ್ರಮುಖ ಪಕ್ಷಗಳನ್ನು ತೆಗೆದುಕೊಂಡು ಚುನಾವಣಾ ಕಹಳೆಯನ್ನ ಮೊಳಗಿಸಿದ್ದಾರೆ ಮೋದಿಯವರು ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಅಣ್ಣಾಮಲೈ ಒಂದು ಬೇಸ್ ಹಾಕೊಟ್ರ ಸರ್. ಅಲ್ಲಿ ತಮಿಳುನಾಡಿನಲ್ಲಿ ಒಂದು ಅಣ್ಣಾಮಲೈ ಹವಾ ಕೂಡ ಈಗ ನಟ ವಿಜಯ್ ಅವರ ಪಕ್ಷದ ನಡುವೆ ಕೂಡ ಅಣ್ಣಾಮಲೈ ಅವರು ಬಿಜೆಪಿಗೆ ಒಂದೆಲ್ಲ ಒಂದು ಭದ್ರವಾದಂತ ಒಂದು ಬುನಾದಿ ಹಾಕೊಡುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರ. ತಮಿಳುನಾಡಲ್ಲೂ ಕೂಡ ಈ ಒಂದು ಏನು ನಾವು ಮಹಾರಾಷ್ಟ್ರ ಮತ್ತು ಬಿಹಾರ್ನಲ್ಲಿ ನೋಡಿದ್ವಲ್ಲ NDA ಮೈತ್ರಿಕೂಟಕ್ಕೆ ಗೆಲುವು, ಅದೇ ರೀತಿ ತಮಿಳುನಾಡಲ್ಲೂ ನಿರೀಕ್ಷೆ ಮಾಡ್ಬೋದು ಸರ್. ಅಣ್ಣಾಮಲೈ ಬಗ್ಗೆ ಏನ್ ಹೇಳ್ಬೋದು ಸರ್ ಅವರ ಸಂಘಟನಾ ದೃಷ್ಟಿಯಿಂದ? ನೋಡಿ, ಅಣ್ಣಾಮಲೈ ಅವರು IPS ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ನೋಡಿದ್ದೀರಾ, ಅವ್ರು ಯಾವ ರೀತಿ ಡಿಸಿಪ್ಲಿನ್ ಮತ್ತು ಜನ ಯಾವ ರೀತಿ ಒಗ್ಗೂಡಬೇಕು, ಅವ್ರ ಸಮಸ್ಯೆ ಏನು ಅವ್ರು ನೋಡಿದಾಗ್ಲೇ ನಿಮ್ಗೆ ಅದು ಗೊತ್ತಾಗೋದು. ಅಣ್ಣಾಮಲೈಗಿಂತ ಅಲ್ಲಿರುವಂತ ಪಕ್ಷಗಳು, ನೀವು AIADMK ನೋಡಿ, AIADMK ಬರುತ್ತೆ ಇಲ್ಲ DMK ಬರುತ್ತೆ. ಆ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ಎಂಟ್ರಿ ಕೊಟ್ಟಿರೋದ್ರಿಂದ ನೀವು ಏನೇ ವಿಜಯ್ ಕೂಡ ವಿಜಯ್ ಪಕ್ಷ ಕೂಡ ಒಂದ್ ರೀತಿ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ವಿಜಯ್ ಅಲ್ಲಿ ಏನಂತಂದ್ರೆ ನಟರ ಕಲಾವಿದರನ್ನ ಪ್ರೋತ್ಸಾಹಿಸಂತ ಪ್ರಮುಖವಾದ ನೆಲೆ ಅಂತಂತಂದ್ರೆ ತಮಿಳ್ನಾಡಲ್ಲಿ ಅವ್ರ ಆರಾಧಿಸ್ತಾರೆ, ಅವ್ರನ್ನ ಪೂಜಿಸ್ತಾರೆ, ಅವ್ರು ಹಿಂಬಾಲಿಸ್ತಾರೆ, ಅವ್ರ ಜೊತೆಲೇ ಹೋಗ್ತಾರೆ. ಬಟ್ ನೀವು ಆಗ್ಲೇ ಹೇಳಿದಾಗೆ ಸರ್, ವೋಟ್ ಕನ್ವರ್ಟ್ ಆಗುತ್ತಾ? ನಟನನ್ನ ಪೂಜೆ ಮಾಡೋದು, ಆರಾಧಿಸೋದು ಒಂದು ಭಾಗ ಆದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ MGR ಅವ್ರಿಗೆ ಸಿಕ್ಕಂತ ಬಹುಮತ ಅದೇ ರೀತಿನಲ್ಲಿ ಇಲ್ಲೂ ಕೂಡ ವಿಜಯ್ ಅವ್ರಿಗೆ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಸರ್? ಅವತ್ತಿನ ನೆಲೆಗಟ್ಟೆ ಬೇರೆ, ರಾಜಕೀಯದ ನೆಲೆಗಟ್ಟು, ಇವತ್ತಿನ ರಾಜಕೀಯದ ಪರಿಸ್ಥಿತಿನೇ ಬೇರೆ. ಯಾಕಂದ್ರೆ ಬಲವಾದಂತ ಅಲ್ಲೊಬ್ಬ ಫೈಟ್ ಕೊಡೋದಕ್ಕೆ ಇಲ್ಲಿ ಅಣ್ಣಾಮಲೈ ಅಂತ ಒಬ್ಬ ದಕ್ಷ ಏನು ಬಿಜೆಪಿಯ ಸೇನಾಪತಿ ರೀತಿ ಬಿಜೆಪಿಯ ನಾಯಕ ಕೂಡ ಇರುವಂತದ್ದು. ಎಲ್ಲ ಒಂದ್ ಕಡೆ ದಕ್ಷಿಣ ಭಾರತದಲ್ಲಿ ಮೋದಿ ಅವರ ಆ ನಾಗಲೋಟ ಮುಂದುವರಿತಾ ಇರುವಂತದ್ದು. ಇದೆಲ್ಲದರ ಅವಲೋಕನ ಮಾಡದಂತ ಸಂದರ್ಭದಲ್ಲಿ ವಿಜಯ್ ಅವ್ರಿಗೆ ಅಷ್ಟು ಸುಲಭ ಅಲ್ಲ ಅಂತ. ವಿಜಯ್ ಅವ್ರಿಗೆ ಸುಲಭ ಅಂತ ಹೇಳತರ ಇಲ್ಲ, ಆದ್ರೆ ಬಾರಿ ಬದಲಾವಣೆ ಮಾಡ್ತಾರೆ. ನೀವು ಅದೇ ಆಂಧ್ರದಲ್ಲಿ ನೋಡಿ, ಚಿರಂಜೀವಿ ಮಾಡಿದ್ರು, ಸೋತ್ರು. ಆದ್ರೆ ಪಕ್ಷ ಒಂದ್ ಸ್ವಲ್ಪ ಅವ್ರಿಗೆ ಹುಮ್ಮಸ್ ಬಂತು, ಮುಂದುವರಿಬಹುದು ಅಂತ. ಆದ್ರೆ ಅಷ್ಟು ಈಸಿ ಅಲ್ಲ ಹೊಸ ಪಕ್ಷ ಕಟ್ಟಿ ಬರುವಂತದ್ದು. ವಿಜಯ್ ಅವ್ರಿಗೆ ಅಲ್ಲಿ ಬದಲಾವಣೆ ಇದೆ. ನಿಮ್ಮ ಪ್ರದೇಶಕ್ಕೆ ಒಂದು ಬದಲಾವಣೆ ಬರುತ್ತೆ. ಅವ್ರ ಕಲಾವಿದರ ಭಾರಿ ಫ್ಯಾನ್ಸ್ ಫಾಲೋವರ್ ಇದ್ದಾರೆ, ಅದು ಮತವಾಗಿ ಪರಿವರ್ತನೆ ಆಗ್ಬಹುದು. ಆದ್ರೆ ಈಗ AIADMK ಏನಾಗಿದೆ, ಸೇಮ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನ್ ತಪ್ಪಾಗಿತ್ತು ಅದೇ ರೀತಿ ಆಯ್ತು. ಅವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸಪ್ರೇಟ್ ಆಗಿ ನೀವು ಕಣಕ್ಕಿಳಿದ್ರು, ಅಲ್ಲಿ ಅನುಭವಿಸಿದ್ರು, ಒಂದು ಸೀಟ್ ಬರಲಿಲ್ಲ. ಅದೇ ಪರಿಸ್ಥಿತಿ ತಿರ್ಗಾ ಮೈತ್ರಿ ಆಗಿದ್ದಾರೆ. ಮೈತ್ರಿಯಾಗಿ ಇವಾಗ ಷಷ್ಟಾಯಗತಾಯ ನೀವು ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ತರಲೇಬೇಕು ಅನ್ನೋ ಒಂದಿದೆ. AIADMK ಬಿಜೆಪಿ ಮುನ್ನಡೆದ್ರೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಶೀಟ್ಗೆ ಬರ್ಬೋದು. ಆದ್ರೆ DMK ಎಲ್ಲೂ ಅಲೆಗಿಳಿಯಂಗಿಲ್ಲ. ಸ್ಟಾಲಿನ್ ಅವರು ಏನ್ ಮಾಡ್ತಾ ಇದ್ದಾರೆ, ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ, ಚುನಾವಣಾ ನ್ಯಾಯಾಲಯನ್ನೇ ಎದುರಾಕೊಳ್ಳುವಂತ ಪರಿಸ್ಥಿತಿ ಇದೆ ಅಲ್ಲಿ. ಮತ್ತು ಅಲ್ಲಿನ ವಾತಾವರಣ, ರಾಜಕೀಯ ವಾತಾವರಣ ಕೂಡ ಸ್ವಲ್ಪ ಕಲುಷಿತವಾಗಿ ಬರ್ತಾ ಇದೆ. ಚುನಾವಣೆ ಬರ್ತಾ ಇರೋದ್ರಿಂದ ಬಿಜೆಪಿಗೆ ಮತ್ತು ವಿಜಯ್ ಅವರಿಗೆ ಮತ್ತು AIADMKಗೆ ಸಮಾನವಾದ ಅವಕಾಶಗಳು ಇರುತ್ತೆ. ಸರ್, ಇನ್ನು ಕಡೆ ಪ್ರಶ್ನೆ ಕೇಳೋದಾಗೆ, ಎಲ್ಲ ಒಂದ್ ಕಡೆ ಯಂಗ್ ಲೀಡರ್ನ ಏನು ನಿತಿನ್ ನವೀನ್ ಅವ್ರನ್ನ ಕರ್ಕೊಂಡ್ಬಂದು ರಾಷ್ಟ್ರೀಯ ನೂತನ ಅಧ್ಯಕ್ಷರನ್ನಾಗಿ ಬಿಜೆಪಿಗೆ ಕೂರಿಸಿರುವಂತದ್ದು, ಎಲ್ಲೋ ಏನಾದ್ರೂ ತಂತ್ರಗಾರಿಕೆ ಇರ್ಬೋದಾ ನರೇಂದ್ರ ಮೋದಿ ಅವರದ ಮತ್ತು ಅಮಿತ್ ಶಾ ಅವರ ತಂತ್ರಗಾರಿಕೆನ? ಇದು ಪಂಚರಾಜ್ಯಗಳು ಚುನಾವಣೆಯ ಒಂದು ಗೆಲುವಿನ ತಂತ್ರಗಾರಿಕೆ ಒಂದು ಭಾಗನ ಕಡೆದಾಗ ಏನ್ ಹೇಳ್ಬೋದು ಸರ್? ಖಂಡಿತವಾಗ್ಲು ಇವಾಗ ಭಾರತದಲ್ಲಿ ನಾವು ಯಂಗ್ಸ್ಟರ್ಸ್ ಅಂದ್ರೆ Gen Z ಅಂತ ಬರುತ್ತೆ. ನಿಮ್ಗೆ ಯುವ ಸಮುದಾಯವೇ ಭಾರತವನ್ನ ಮುನ್ನಡೆಸೋದು ಅನ್ನೋದಿದೆ. ಅದು ಕಾರ್ಯಭಾಗವಾಗಿ ಬಂದಿದೆ, ಅದೇನು ಅಚ್ಚರಿ ಪಡಬೇಕಾಗಿಲ್ಲ. ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ತಾ ಇರುತ್ತೆ. ಆದ್ರೆ ಬಿಜೆಪಿಯಲ್ಲಿ ನಡೀತಕ್ಕಂತ ಇದೊಂದು ತಂತ್ರಗಾರಿಕೆ ಇದೆಯಲ್ಲ, ತುಂಬಾ ಎಲ್ಲಾರ್ಗೂ ಒಂದು ಏಟ್ ಕೊಡುತ್ತಲ್ಲಿ. ನೀವು ನಬಿ ಅವ್ರನ್ನ ಕರ್ಕೊಂಡ್ಬಂದ್ರೆ ಬಿಹಾರದಲ್ಲಿ ಬಂದಾಗ ಅವ್ರು ಯಾವ ರೀತಿ ಸಂಚಲನ ಸೃಷ್ಟಿಸಿದ್ರು, ಅದೇ ರೀತಿ ಇವಾಗ ದಕ್ಷಿಣ ಭಾರತಕ್ಕೂ ಬರ್ತಾರೆ, ತಮಿಳುನಾಡಿಗೂ ಬರ್ತಾರೆ, ಕೇರಳಗೂ ಬರ್ತಾರೆ. ಯುವ ಸಮುದಾಯವನ್ನ ಸೆಳೆಯುವಂತ ತಂತ್ರಗಾರಿಕೆ ಅವರಲ್ಲಿದೆ ಮತ್ತು ಸಂಘಟನಾತ್ಮಕವಾಗಿ ಬಿಜೆಪಿ ಹೋರಾಟತ್ತೆ. ಆದ್ರೆ ಕಾಂಗ್ರೆಸ್ನಲ್ಲಿ ಈ ಪ್ಲಾಯ್ನ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ಬೇಕಾಗುತ್ತೆ. ಯಾಕಂದ್ರೆ LDF ಅಲ್ಲಿರೋದು UDF ಎರಡು ಬರ್ತಾ ಇರೋದ್ರಿಂದ ಕಾಂಗ್ರೆಸ್ಗೂ ಸಮಾನವಾದ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಬಾರಿ ನಡೀತಕ್ಕಂಥ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತ್ರಿಕೋಣ ಸ್ಪರ್ಧೆ ಇರುತ್ತೆ. ಖಂಡಿತವಾಗ್ಲೂ ತಮಿಳುನಾಡಲ್ಲೂ ತ್ರಿಕೋಣ ಸ್ಪರ್ಧೆ ಇರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ನೇರ ಸ್ಪರ್ಧೆ ಇರುತ್ತೆ. ಬಿಜೆಪಿ TMC. ಅಸ್ಸಾಂನಲ್ಲೂ ಕೂಡ ಕಾಂಗ್ರೆಸ್ಗೆ ಎಲ್ಲೋ ಒಂಥರ ಹುಮ್ಮಸ್ಸು, ಅಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆದ್ರೆ, ಇಲ್ಲಿ ಮೈತ್ರಿ ಪಕ್ಷಗಳು ಚುನಾವಣೆ ಕಣದಲ್ಲಿರುತ್ತೆ. ತ್ರಿಕೋಣ ಸ್ಪರ್ಧೆ ನಡೆಯುತ್ತೆ. ಬಹುಪಕ್ಷಗಳು ವರ್ಸಸ್ ಈ ಪಕ್ಷಗಳು. ಎಲ್ಲ ಒಂದು ಪಕ್ಷಗಳನ್ನ ನೋಡಿದ್ರೆ ಈ ವರ್ಷ 2026 ಬಿಜೆಪಿಗೆ ಒಂದು ದೊಡ್ಡ ಒಂದು ಅಗ್ನಿ ಪರೀಕ್ಷೆ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಏನಾದರೂ ಅವ್ರ ಖಾತೆ ತೆರೆದು ಇನ್ನೊಂದು ರಾಜ್ಯವನ್ನು ಪಡೆದರೆ ದೊಡ್ಡ ಪ್ಲಸ್ ಪಾಯಿಂಟ್ ನೆಕ್ಸ್ಟ್ ಲೋಕಸಭಾ ಚುನಾವಣೆಗೆ. ಧನ್ಯವಾದಗಳು ಸರ್.
ಎಸ್ ಸ್ನೇಹಿತರೆ, ಮಹಾರಾಷ್ಟ್ರ ಮತ್ತು ಬಿಹಾರ್ನಲ್ಲಿ NDA ಮೈತ್ರಿಕೂಟಕ್ಕೆ ಹೇಗೆ ಗೆಲುವು ಸಿಗ್ತಲ್ಲ, ಅದೇ ರೀತಿ ನಿಮ್ಮ ಅನಿಸಿಕೆ ಪ್ರಕಾರ ಪಂಚ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ NDA ಮೈತ್ರಿಕೂಟಕ್ಕೆ ಗೆಲುವು ಸಿಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.